ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾ ಯೋಗೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ತಲೆ ಕಾಲು ಆಯ್ತಾ? ಅದು ಮಟನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ತಲೆ ತಂದು ಕೊಟ್ಟಿದ್ದಾರೆ. ನಾನು ತಲೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ನನಗೆ ಅರ್ಧ ಕೆಜಿ ಮಟನ್ ತಂದಿದ್ದಾರೆ. ಈಗ ಇದೆರಡನ್ನೂ ಮಾಡಬೇಕು. ಮಾಡಾದ್ಮೇಲೆ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಅಂತ. ಒಂದೇ ಮಸಾಲೆನ ಯೂಸ್ ಮಾಡಿಕೊಂಡು ಎರಡು ರೆಸಿಪಿನ ಮಾಡ್ಕೊಬೋದು. ತುಂಬ ಚೆನ್ನಾಗಾಗುತ್ತೆ, ಕ್ವಿಕ್ಕಾಗುತ್ತೆ ಇದು ರೆಸಿಪಿ. ಆಲ್ರೆಡಿ ನಾನು ರೈಸು ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇದ್ರ ಜೊತೆಗೆ ಮುದ್ದೆ ಕೂಡ ಮಾಡ್ಕೊಬೇಕು. ಇಷ್ಟ ಆದರೆ ಮುಗಿಯುತ್ತೆ ಕೆಲಸ. ಈಗ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇನ್ನು ಮನೆಯೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಮನೆಯವರೇ ಕ್ಲೀನ್ ಮಾಡಿ ಕೊಟ್ಬಿಡ್ತಾರೆ. ಇವತ್ತು ಬುಧವಾರ ಗೊತ್ತಾ? ಬುಧವಾರ ನಮ್ಮ ಮನೆಯವರು ಸಾಮಾನ್ಯವಾಗಿ ಮಟನ್ ಎಲ್ಲ ತರಲಿಕ್ಕೆ ಹೋಗಲ್ಲ, ಚಿಕನ್ ಅದು ಮಾತ್ರ ತರೋದು. ಇವತ್ತು ತಿನ್ಬೇಕು ಅನಿಸ್ತೈತಂತೆ, ಹಾಗಾಗಿ ತಂದಿದ್ದಾರೆ. ಹಾಗಾಗಿ ಇವತ್ತು ಮಟನ್ ತಲೆಕಾಲು ಸಾಂಬಾರು ಮಾಡ್ತಾ ಇರೋದು. ಅದೇ ಮಟನ್ ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ನಲ್ವ, ನಾನು ಆಲ್ರೆಡಿ ಮಸಾಲೆ ಎಲ್ಲಾನು ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಮಸಾಲೆ ಎಲ್ಲಾನು ಜೋಡಿಸಿಟ್ಕೊಂಡಿದ್ದೀನಿ. ಹೇಗೆ ಮಾಡೋದಂತ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಈಗ ಹೇಗೆ ಮಾಡೋಣ ಅಂತ ನೋಡೋಣ. ಇನ್ನು ಮಟನ್ನು ಕೂಡ ನೋಡಿ ಎಷ್ಟೊಂದು ಫ್ರೆಶ್ ಆಗಿದೆ ಅಂತೇಳಿ, ತುಂಬಾನೇ ಫ್ರೆಶ್ ಆಗಿತ್ತು. ಈ ತಲೆ ಎಲ್ಲ ಸಾಮಾನ್ಯವಾಗಿ ಫ್ರೆಶ್ ಆಗಿ ಸಿಗಲ್ಲ, ಸಿಕ್ಕಿದ್ರೆ ಈ ಥರ ತಂದು ಮಾಡ್ಕೊಂಡು ನೋಡಿ. ಮಟನು ಚೆನ್ನಾಗಿತ್ತು, ಮಟನ್ ತಲೆನೂ ಕೂಡ ಇವತ್ತು ತುಂಬಾನೇ ಚೆನ್ನಾಗಿತ್ತು. ಇನ್ನು ಅದನ್ನು ಕೂಡ ಕ್ಲೀನ್ ಎಲ್ಲ ಮಾಡಿದಾದ್ಮೇಲೆ ಇವಾಗ ಈ ಕಡೆ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ತಲೆಕಾಲು ಸಾಂಬಾರಿಗೂ ಮತ್ತು ಮಟನ್ ಸಾಂಬಾರಿಗೂ ಎರಡಕ್ಕೂ ಒಟ್ಟಿಗೆ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ, ಹಾಗಾಗಿ ತೋರಿಸ್ತಾ ಇರೋಂಥದ್ದು. ನಾನು ಒಂದು ಮೀಡಿಯಂ ಸೈಜಷ್ಟು ಈರುಳ್ಳಿನ ಒಂದು 3ನ ಸ್ಲೈಡ್ಸ್ ಆಗಿ ಕಟ್ ಮಾಡ್ಕೊಂಡು ಮಿಕ್ಸರ್ ಜಾರಿಗೆ ಸೇರಿಸಿದ್ದೀನಿ. ಇದ್ರ ಜೊತೆಗೆ 1.5 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಇದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಪುದೀನ, 1.5 ಇಂಚಾಗೋಷ್ಟು ಶುಂಠಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ನಡೆಯುತ್ತೆ. ಇನ್ನು ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಬೇಕು. ಇನ್ನು ಮಾಮೂಲಿಯಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಆಯಿತು. ಈ ಸಾಂಬಾರಿಗೆಲ್ಲ, ಆ್ಯಕ್ಚುಲಿ ಮಟನ್ ಸಾಂಬಾರಿಗೆಲ್ಲ ಮಸಾಲೆ ಎಲ್ಲನೂ ನಾವು ನೈಸಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ತರಿಯಾಗಿದ್ರೆ ಅದೆಲ್ಲ ತೇಲ್ಕೊಂಡು ಬಂದ್ಬಿಡುತ್ತೆ, ಹಾಗಾಗಿ ನೈಸಾಗಿ ರುಬ್ಕೊಳ್ಳಿ. ಇನ್ನಿವಾಗ ಅದೇ ಮಿಕ್ಸರ್ ಜಾರ್ಗೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ, ಚಕ್ಕೆ, ಲವಂಗ, 1/4 ಕಪ್ ಆಗೋಷ್ಟು ಹುರ್ಗಡ್ಲೆ, 1.5 ಆಗೋಷ್ಟು ಟೊಮೆಟೊ, ಸ್ವಲ್ಪ ನೀರು, ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ರುಬ್ಕೋಬೇಕು. ಮೇಯ್ನು ತೆಂಗಿನಕಾಯಿನ ನುಣ್ಣಗಾಗೋ ಥರ ನಾವು ರುಬ್ಕೋಬೇಕು. ನುಣ್ಣಗಾಗ್ಲಿಲ್ಲ ಅಂತಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ನೈಸಾಗಿ ರುಬ್ಬಿ ಎತ್ತಿಟ್ಕೊಳ್ಳಿ. ಇನ್ನು ಇದು ಕೂಡ ಮಸಾಲೆ ರುಬ್ಬಿ ಎತ್ತಿಟ್ಕೊಂಡಿದ್ದಾಯಿತು. ಇವಾಗ ನಾನು ಇವತ್ತು ಮಟನ್ ಸಾಂಬಾರನ್ನ ಕುಕ್ಕರಲ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ತಲೆನ ಬಳಸ್ಕೊಂಡು ಸಾಂಬಾರು ಮಾಡಿಬಿಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ ಎಣ್ಣೆ, ರುಬ್ಬಿರೋ ಹಸಿರು ಮಸಾಲ ಪೇಸ್ಟು, ಸ್ವಲ್ಪ ಅರಿಶಿನ, ಇಷ್ಟು ಹಾಕ್ಬಿಟ್ಟು ಒಂದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಸ್ಮೆಲ್ ಎಲ್ಲನೂ ಚೆನ್ನಾಗಿ ಹೋಗಿ ನೀರೆಲ್ಲ ಡ್ರೈ ಆಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಿ ಬರುತ್ತೆ, ಮತ್ತು ಮಸಾಲೆ ಕ್ವಾಂಟಿಟಿನೂ ಕಡಿಮೆ ಆಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ಇವಾಗ ನಾವು ತಲೆ ಮಟನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಬೇಕು. ನೋಡಿ, ಮಟನು ಕೂಡ ಎಷ್ಟು ಫ್ರೆಶ್ ಆಗಿದೆ ಅಂತೇಳಿ. ಜಾಸ್ತಿ ಫ್ರೆಶ್ ಆಗಿರೋದು ತಂದು ಮಾಡ್ಕೊಳ್ಳಿ, ಅದ್ರ ಟೇಸ್ಟೇ ಬೇರೆ ಥರ ಬರುತ್ತೆ. ಇನ್ನು ಅದಕ್ಕೇನೆ ಮಟನ್ ಬೇಯಲಿಕ್ಕೆ ಎಷ್ಟು ಉಪ್ಪು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿದ್ರೆ ಆಯಿತು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದು ಚೆನ್ನಾಗಿ ಬೇಯಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇದಾದ್ಮೇಲೆ ನಾನು ಇವಾಗ್ಲೇನೆ ಡ್ರೈ ಎಲ್ಲ ಆಗ್ತಾ ಬರ್ತಾ ಇದೆಯಲ್ಲ, ಈ ಟೈಮಲ್ಲೇನೆ 1 ಕಪ್ ಆಗೋಷ್ಟು ಮನೇಲೆ ಮಾಡಿರೋ ಸಾಂಬಾರ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ ಆಗೋಷ್ಟು ಸಾಂಬಾರ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಇದೇನಾದರೂ ಸಾಂಬಾರ್ ಪೌಡರ್ ಹೇಗೆ ಮಾಡೋದು ಅಂತ ಏನಾದರೂ ಬೇಕಂದ್ರೆ ನಂಗೆ ಕಮೆಂಟಲ್ಲಿ ತಿಳಿಸಿ. ಆಲ್ರೆಡಿ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಆಯಿತಾ? ಚೆನ್ನಾಗಿ ಬರುತ್ತೆ, ಕಲರು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ನಾವು ಮಸಾಲೆ ಎಲ್ಲನೂ ಹೊಂದ್ಕೊಳ್ಳೋ ರೀತಿ ನೀರೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸಾಂಬಾರ್ ಕ್ವಾಂಟಿಟಿ ನೋಡಿ ನೀರು ಹಾಕಿದ್ರೆ ಆಯಿತು. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇನ್ನು ಈ ಕುದೀತಾ ಇರೋ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿದ್ವಿ ನೋಡಿ ತೆಂಗಿನಕಾಯಿ, ಕಡಲೆ, ಟೊಮೆಟೊ ಎಲ್ಲ ಹಾಕಿ, ಆ ಮಸಾಲೆನ ನಾನು ಇಲ್ಲಿ 1 ಕಪ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ. ಏನ್ ಗೊತ್ತಾ, ಈ ತಲೆಕಾಲು ಸಾಂಬಾರೆಲ್ಲ ತೀರಾ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ತಿನ್ಲಿಕ್ಕೆ ಚೆನ್ನಾಗಿರಲ್ಲ. ಸ್ವಲ್ಪ ಮೀಡಿಯಮ್ ಆಗಿದ್ರೆ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಮನೇಲಿ ಇದೇ ಥರ ಮಾಡೋದು. ನೀವು ಯಾವ ಥರ ಮಾಡ್ತೀರಾ, ಗಟ್ಟಿಯಾಗಿ ಮಾಡ್ತೀರಾ ಏನು ಅಂತೇಳಿ ನಂಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಅದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಈಗ 2 ವಿಷಲ್ ಬಂದರೆ ಆಯಿತು. ಇನ್ನು ಈ ಕಡೆ ಮಟನ್ಗೆ ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಬ್ಳಿಗೆ ಅಲ್ವಾ, ಹಾಗಾಗಿ ಚಿಕ್ಕ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೊಂದು ಅರ್ಧದ ಭಾಗದಷ್ಟು ಈರುಳ್ಳಿನ ಹಾಕ್ಬಿಟ್ಟು ನಾನಿಲ್ಲಿ ಅರ್ಧ ಕೆಜಿ ಮಟನ್ನ ತಂದಿದ್ದಾರೆ ನಮ್ಮ ಮನೆಯವರು. ನಾನು ಒಬ್ಳಿಗೆ ಅಂತ ಹೇಳ್ಬಿಟ್ಟು, ನಾನು ಇಷ್ಟೊಂದು ತಿನ್ನಕ್ಕೆ ಹೋಗಲ್ಲ, ಅವರು ಕೂಡ ತಿಂತಾರೆ ಇದರಲ್ಲಿ.
ಇನ್ನು ಅದನ್ನ ಮಟನ್ ಎಲ್ಲ ಹಾಕಿದಾದ್ಮೇಲೆ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಚೆನ್ನಾಗಿರುತ್ತೆ ಇದು ಕೂಡ ಟೇಸ್ಟು. ನನಗೆ ಈ ಥರ ಮಾಡ್ಕೊಂಡ್ರೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಬಿಟ್ಟು ಒಂದು 3ರಿಂದ 4 ವಿಷಿಲ್ನ ತಗೊಳ್ತಾ ಇದ್ದೀನಿ. ನೋಡಿಕೊಂಡು ವಿಷಿಲ್ನ ತೆಗೆದ್ರೆ ಆಯಿತು. ಒಂದೊಂದು ಮಟನ್ ಬೇಯಲ್ಲ ನೋಡಿ, ಒಂದೊಂದು ಬೆಂದೋಗ್ಬಿಡುತ್ತೆ, ಹಾಗಾಗಿ ನೋಡಿಕೊಂಡು ನೀವು ವಿಷಿಲ್ನ ತಗೊಳ್ಳಿ. ಇನ್ನು ಇಷ್ಟ ಆದರೆ ಸಾಕಾಗುತ್ತೆ ನೋಡಿ. ಎಣ್ಣೆ ಎಲ್ಲ ನಾನು ತೇಲ್ಕೊಂಡು ಯಾವ ಥರ ಬಂದಿದೆ ಅಂತ ಹೇಳಿ. ಇನ್ನು ಈ ಮಟನ್ನು ಕೂಡ ಫ್ಯಾಟಿನೂ ಇತ್ತು ಇದರಲ್ಲಿ, ಚೆನ್ನಾಗಿತ್ತು. ಇನ್ನಿವಾಗ ಕುಕ್ಕರು ಕೂಡ ಆ ಕಡೆ ಇಟ್ಕೊಂಡಿದ್ದೀನಿ ನಾನು, ಈ ಕಡೆ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಈಗ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಆಲ್ರೆಡಿ ಮಟನ್ ಬೇಯಲಿಕ್ಕೆ ಎಣ್ಣೆ ಹಾಕಿದ್ವಲ್ಲ, ಹಾಗಾಗಿ. ಇನ್ನು ಅದಕ್ಕೇನೆ ಒಂದು 1/4 ಕಪ್ ಆಗುವಷ್ಟು ಈರುಳ್ಳಿನ ಸೇರಿಸಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ. ಚೆನ್ನಾಗಿರುತ್ತೆ ಈ ಥರ ಗ್ರೇವಿ ಎಲ್ಲ ಮಾಡ್ತಾ ಇದ್ರೆ. ಈ ಥರ ಸಪ್ರೇಟಾಗಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ನಾನು ಹಸಿ ಖಾರ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿರೋದು ಹಸಿ ವಾಸನೆ ಎಲ್ಲ ನಾನು ಹೋಗ್ಬೇಕು, ಅದರಲ್ಲಿರೋ ನೀರೆಲ್ಲ ಡ್ರೈ ಆಗಿ ಈ ಥರ ಆಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ 1 ಸ್ಪೂನ್ ಆಗುವಷ್ಟು ಮಟನ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ಸಾಂಬಾರ್ ಪೌಡರ್ ಬರುತ್ತೆ ನೋಡಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಅದೇ ಒಂಚೂರು ಫ್ರೈ ಆಗಿದ್ದಾದಮೇಲೆ 2.5 ಸ್ಪೂನ್ ಆಗುವಷ್ಟು ಮನೆ ಸಾಂಬಾರ್ ಪೌಡರ್ ಮಾಡಿಸಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಇದು ಮಟನ್ ಮಸಾಲ ಗ್ರೇವಿಗೆ ಹಾಕೋದ್ರಿಂದ ತುಂಬಾನೇ ರುಚಿ ಬರುತ್ತೆ, ಹಾಗಾಗಿ ಅದನ್ನ ಸೇರಿಸ್ಕೊಂಡಿರೋಂಥದ್ದು. ಇನ್ನು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ನಾವು ಮಟನ್ ಬೇಯಿಸಿಟ್ಕೊಂಡಿರೋ ನೀರು ಇರುತ್ತೆ ನೋಡಿ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಟನ್ ಬೇಯಿಸಿರೋ ನೀರಲ್ಲೇನೆ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ. ನೀರನ್ನೆಲ್ಲನೂ ಬಿಸಾಡಲಿಕ್ಕೆ ಹೋಗ್ಬಾರ್ದು. ಸಾಮಾನ್ಯವಾಗಿ ಮಟನ್ ಮಾಡೋರಿಗೆಲ್ಲ ಗೊತ್ತೇ ಇರುತ್ತೆ, ಚಿಕನ್ ಮಟನ್ ಎಲ್ಲ ಯಾರ್ಯಾರು ಮಾಡ್ತೀರಾ ನೋಡಿ ಅವರಿಗೆಲ್ಲ. ಇನ್ನು ಇಷ್ಟ ಆದರೆ ಸಾಕಾಗುತ್ತೆ. ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕೊಳ್ಳಿ, ಯಾಕಂದರೆ ಮುಂಚೆನೇ ಮಟನ್ಗೂ ಕೂಡ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀವಲ್ಲ, ಹಾಗಾಗಿ. ಇನ್ನು ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇನ್ನು ನಾನು ಒಂದು 3 ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ರುಬ್ಬಿಟ್ಕೊಂಡಿದ್ವಲ್ಲ ಅದ್ರ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಒಬ್ಬಳಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಇಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡಿದ್ರೆ ಇದನ್ನು ಜಾಸ್ತಿ ಮಾಡ್ಕೊಳ್ಳಿ. ಇನ್ನು ಇದಾದಮೇಲೆ ಇದಕ್ಕೆ ತೆಂಗಿನ ತುರಿ ಎಲ್ಲ ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಇದೇ ಥರನೇ ಮಾಡೋದು. ಇನ್ನು ಇದಕ್ಕೆ ನಾನು ಕೊನೆಯಲ್ಲಿ ಚರ್ಬಿ ಬರುತ್ತೆ ಗೊತ್ತಾ, ನಾವು ನಮ್ಮ ಊರ ಕಡೆ ಇದನ್ನು ಚರ್ಬಿ ಅಂತ ಕರಿತೀವಿ, ಒಬ್ರೊಬ್ರು ಒಂದೊಂದು ಥರ ಕರೀತಾರೆ. ಮತ್ತು ಇದು ಮಟನ್ ಫ್ಯಾಟು, ಇದನ್ನು ಹಾಕ್ಬಿಟ್ಟು ನೀಟಾಗಿ ಒಂಚೂರು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಬೇಕು. ಇನ್ನು ಇಷ್ಟು ಮಾಡಿಕೊಂಡ್ರೆ ಮಟನ್ ಗೊಜ್ಜು ಅಥವಾ ಗ್ರೇವಿ ಏನಾದರೂ ಅನ್ಕೊಬೋದು, ಇದು ಕೂಡ ರೆಡಿ ಆಗುತ್ತೆ. ಇನ್ನು ಈ ಕಡೆ ಸಾಂಬಾರು ಕೂಡ ರೆಡಿ ಆಗಿದೆ ನೋಡಿ. ಮಿದುಳನ್ನ ನಾನು ಲಾಸ್ಟಲ್ಲಿ ಸೇರಿಸ್ಕೊಂಡಿದ್ದೀನಿ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ನನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.